ಅಳ್ಬಾರ್ದಮ್ಮ ಪುಟ್ಟಿ, ನಿಮ್ಮ ಅಮ್ಮಯ್ಯ ಇಲ್ಲೇ ಗೊತ್ತಾಳೆ. ಇರು, ನಾನು ಸ್ವಲ್ಪ ಹೊತ್ತು ನಾ ಎತ್ಕೊಂಡಿದ್ದೀನಲ್ಲ, ಅಳ್ಬೇಡ ಸುಮ್ಮನೆ, ನಿಮ್ಮ ಅಮ್ಮಗೆ ಗೊತ್ತಾಳೆ. ನಿಮ್ಮಲ್ಲಿ ಎಲ್ಗೋಗಿ ಹೇಳೋ ಏನೋ, ಜಲ್ದಿ ಬರೋಕ್ಕಾಗಲ್ವಾ? ಇವಳು ನೋಡಿರಿ ಅಮ್ಮ ಅಮ್ಮ ಅಂತೇಳಿ ಹೇಳ್ತಾ ಇದ್ದಾಳೆ. ಈ ಪೊದ್ದುನಾದ್ರೂ ಬಂದಿದೆ, ಸುಮ್ಮನೆ ಆಗಾಳು ಅನ್ಸುತ್ತೆ. ಅವಳು ನೋಡಿರಿ, ನನ್ನ ತಗ ರೂಢಿ ಇಲ್ಲ ಏನೂ ಇಲ್ಲ, ಅದಕ್ಕೆ ನಾನು ಎತ್ಕೊಂಡ್ರೆ ಹೇಳ್ತಾ ಇದ್ದಾಳೆ ಇವಳು. ಪೊದ್ದು ಪೊದ್ದು ಎಲ್ಗೋಗಿದ್ಯಾ, ಬಾರಿ ಇಲ್ಲಿ, ಕಾವೇರಿ ಹೇಳ್ತಾ ಇದ್ದಾಳೆ, ಎತ್ಕೆ ಬಾಯಿಲಿ. ನಾನು ಎತ್ಕೊಂಡಿದ್ರು ಸುಮ್ಮನೆ ಆಗ್ತಾ ಇಲ್ಲ, ಅಮ್ಮ ಅಮ್ಮ ಅಂತ ಹೇಳ್ತಾ ಇದ್ದಾಳೆ. ಆ ಮಲ್ಲಿ ಎಲ್ಗೋಗ್ಯಾಳೋ ಏನೋ, ಅವಳಾದ್ರೂ ಕರ್ಕೊಂಬರೋಗಿ ಎಲ್ಗೋಗ್ಯಾಳೆ ಅಂತ ನೋಡ್ಕೊಂಡು. ಯಾಕ ಕರ್ದಿದ್ದು ನನ್ನ? ಯಾಕೆ ಅಳ್ತಾ ಇದ್ದಾಳೆ ಕಾವೇರಿ? ಹೂ ಕಣೆ ಪದ್ದು, ಅಳ್ತಾ ಇದ್ದಾಳೆ. ತಗ ಎತ್ಕೆ. ನಾನು ಎತ್ಕೊಂಡ್ರು ಸುಮ್ಮನೆ ಆಗ್ತಿಲ್ಲ ಇವಳು. ನೀನ್ ಎತ್ಕೊಂಡ್ರೆ ಆ ಮಲ್ಲಿ ಎತ್ಕೊಂಡ್ರೆ ಸುಮ್ಮನಿರೋದು ಇವಳು. ನಿಮ್ಮಿಬ್ರಿಗೂ ಜಾಸ್ತಿ ರೂಢಿ ಆಗಿರೋದು. ತಗ ಎತ್ಕೆ. ಅಯ್ಯೋ ಪುಟ್ಟಿ, ಯಾಕೆ ಮಾಡ್ತಾ ಇದ್ಯಾ? ಅಯ್ಯ ಮಲ್ಲಿ, ಅಕ್ಕಯ್ಯ ಎಂದು ಎತ್ಕೊಂತಿರ್ಲಿಲ್ವಲ್ಲ, ಅಕ್ಕೇನೆ ಯಾರ ಹೊಸಬ್ರು ಅಂತ ನಾ ಅಳಿಸ್ತಾ ಇದ್ದಾಳೆ ಕಾವೇರಿ. ನಾನಿವಾಗ ಎತ್ಕೊಂವನ ಅಂದ್ಕೊಂಡೆ, ನೀನ್ ಆಟತಿಗೆ ಬಂದೇ ಇದ್ಯಾ. ಎತ್ಕೆ ನೀನೇನೆ. ಅವಾಗಿನ ಎಮ್ಮೆ ಎಮ್ಮೆ ಅಂತ ಅರಿಸ್ಕೊಂತ ಇದ್ದಾಳೆ ಅವಳು. ಸುಮ್ಮನಿರೋಣ ಅಂಬಲ್ಲ. ದೊಡ್ಡನಾಗಿ ಹೇಳಿ ಸುಮ್ಮನೆ ಆಟ ಆಡಲ್ಲ. ಅಮ್ಮಯ್ಯ ಬೇಕು ಯಾವಾಗ್ಲೂ, ನೀವು ಮುಂದೆ ಕುಕ್ಕೊಂಡಿರಕ್ಕೆ. ಅಲ್ಲಿ ಕರ್ಕಳೆ ಮಲ್ಲಿ, ಜಲ್ದಿ ನೋಡು, ಅವಳ ಕೈ ಸಾಯಿಸ್ತಾ ಇದ್ದಾಳೆ, ಗೊತ್ತಾಗ್ತಿಲ್ವೇ ನಿನ್ಗೆ? ಎತ್ಕೆ ನೀನು. ಅವಾಗಿಂದ ನಾನು ಸುಮ್ಮನಿರಿಸ್ತಾ ಇದ್ದೀನಿ, ಎತ್ಕೊಂಡು ಸುಮ್ಮನಿರ್ತಾನೆ ಇಲ್ಲ ಅವಳು. ನನಗೆ ರೂಢಿ ಇಲ್ವಲ್ಲ, ಅದಕ್ಕೇನೆ ಹೇಳ್ತಾ ಇದ್ದಾಳೆ. ಎತ್ಕೆ ನೀನು ಬಾರೆ. ಅತ್ತೆ ಅಲ್ವೇನೆ ಎತ್ಕೊಂಡಿರೋದು? ನಿಮ್ಮ ಅತ್ತೆ ದೊಡ್ಡ ಅತ್ತೆ ಕಣಮ್ಮ ಇದು. ನೇತ್ರತ್ತೆ ಹೊಳಿಬ್ಯಾಡ್ದು. ಸುಮ್ಮನಿರಕ್ಕಾಗಲ್ಲ. ನಿನ್ಗೆ ಹೆಸರಿಕ್ಕಿದ್ದು ಇವ್ರೇನೆ ನಿಮ್ಮ ಅತ್ತೆ. ಮಲ್ಲಿ ಎಲ್ಗೋಗ್ತೀಯ ನೀನು? ಮಗಳನ್ನ ಕರ್ಕೊಂಡು ಹೋಗ್ಬೇಕು ತಾನೆ, ಎಲ್ಗಾನ ಹೋದ್ರೆ? ಅದೇನು ಇಲ್ಲ ಕಣ್ಣೇತ್ರ, ದೇವಸ್ಥಾನಕ್ಕೆ ಹೋಗಿದ್ದೆ, ಏನು ಆರ್ಕೆ ತೀರಿಸ್ಬೇಕು. ಯಾವತ್ ಬರೋಣ ಅಂತ ಹೇಳಿ ಪೂಜಾರನ್ನ ಕೇಳ್ಕೊಂಬರೋಗು ಅಂತ ಹೇಳಿತ್ತು ಅತ್ತೆ. ಕೇಳ್ಕೊಂಬರೋಣ ಅಂತ ಹೇಳಿ ಹೋದೆ. ಅವರು ಇನ್ನ ಬಂದಿರ್ಲಿಲ್ಲ, ಒಂದ್ ಸ್ವಲ್ಪ ಕೂಕೊಂಡು ಆಮೇಲೆ ಬಂದೆ. ಅದಕ್ಕೇನೆ ಇಷ್ಟೊಂದು ಲೇಟ್ ಆಯ್ತು. ನಾನು ಪದ್ದು ಇರ್ತಾಳಲ್ಲ ನೋಡ್ಕೊಂತಾಳೆ ಅಂತ ಹೇಳಿ ಇವಳಿಲ್ಲೇ ಇರ್ಸೋದೆ, ಎತ್ಕೊಂಡು ಹೋಗಕ್ಕಾಗಲ್ಲ ಅಲ್ಗಾನ ಅಂತ ಹೇಳಿ. ಅದು ಅಲ್ದೇನೆ ಅವಳು ಸುಮ್ಮನಿರಲ್ಲ, ದೇವಸ್ಥಾನದಾಗೆ ತೀಡ್ಕೆ ಮಾಡ್ತಾಳೆ, ಅದಕ್ಕೆ ಇಲ್ಲೇ ಬಿಟ್ಟು ಹೋದೆ ಬಿಡು. ಹೌದಾ? ಏನ್ ಹೇಳಿರು ಪೂಜಾರರು? ಯಾವಾಗ ಬರಕ್ ಹೇಳಿರು ಆರ್ಕೆ ತೀರ್ಸಕ್ಕೆ? ಇದು ನಾಳೆಗ್ ಬರ್ರಿ, ಇವತ್ತೆಲ್ಲ ಹೊಂದಿಸ್ಕೊಂಡು ನಾಳೆ ಬೆಳಗ್ಗೆ ಹೊತ್ತು ಮುಂಚೆ ಬರ್ರಿ, ಪೂಜೆ ಮಾಡ್ಬಿಟ್ಟು ಅದೇ ಮರಿ ಕಡಿಯಕ್ಕೆ ಹೇಳಿದ್ರಲ್ಲ, ಅದಕ್ಕೆ ಮರಿನೂ ಹಿಡ್ಕೊಂಡ್ ಬರ್ರಿ. ಪೂಜೆ ಮಾಡ್ಬಿಟ್ಟು ಒಂದಿಷ್ಟು ತೀರ್ಥ ಪ್ರಸಾದ ಎಲ್ಲ ಕೊಟ್ಟು ಕಡ್ದು ಇಲ್ಲೇ ಊಟಕ್ಕೆ ಹಾಕಿವ್ರಂತೆ ದೇವಸ್ಥಾನದಲ್ಲೇನೆ ಎಲ್ರಿಗೂ ಅಂತ ಹೇಳಿದ್ರು. ಮಲ್ಲಿ ಬಂದ್ಯಾ? ಹೋಗಿ ಕೇಳ್ಕೊಂಬಂದ ದೇವಸ್ಥಾನದಾಗೆ. ಪೂಜಾರಪ್ಪರು ಏನಂದ್ರು? ಯಾವಾಗ ಬರ್ಬೇಕಂತೆ ಆರ್ಕೆ ತೀರ್ಸಕ್ಕೆ? ಏನ್ ಹೇಳಿರಿ ಹೇಳಿ ಬೇಗ. ಇವತ್ತೇ ಹೋಗ್ಬೋದಾ ಅಥವಾ ನಾಳೆಗ್ ಬರ್ಬೇಕಾ? ಏನ್ ಹೇಳಿರು? ಅತ್ತೆ ಇವತ್ತೇನು ದಿನ ಚೆನ್ನಾಗಿಲ್ವಂತೆ ಆರ್ಕೆ ತೀರ್ಸೋದಕ್ಕೆ, ಅದಕ್ಕೆ ನಾಳೆ ಬನ್ನಿ ಅಂತ ಹೇಳಿದ್ರು ಪೂಜಾರಪ್ಪರು. ನಾಳೆಕ್ ಹೋಗ್ಬೇಕಂತೆ. ಎಲ್ಲ ಪೂಜೆ ಸಾಮಾನು ತಗೊಂಡು ಆಮೇಲೆ ಮರಿ ಕಡಿತೀನಿ ಅಂತ ಹೇಳಿ ಆರ್ಕೆ ಮಾಡ್ಕೊಂಡಿದ್ರಲ್ಲ, ಮರಿಗಳು ಎಲ್ಲ ಒಂದಿಷ್ಟು ಹೂನಾರ ಹಾಕೊಂಡು ಬಟ್ಟಿಕೊಂಡು ಅಲ್ಲಿಂದನೇ ಮನೆಯಿಂದನೇ ಹೊರಟು ಬರ್ರಿ ಅಂತ ಹೇಳಿದ್ರು ಪೂಜಾರಪ್ಪರು. ನಾಳೆಕ್ ಹೋಗ್ಬೇಕಂತೆ. ಹೌದಾ? ನಾಳೆಗೆ ದಯಸ್ಕೆನೆ ಎದ್ದು ಎಲ್ಲ ನೆಲ ಎಲ್ಲ ಒರೆಸಿ ವಾರ ಮಾಡಿ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಮರಿ ಕಡಿಸಿ ಅಲ್ಲೇ ಎಲ್ಲ ಸಾರು ಎಲ್ಲ ಮುದ್ದೆ ಅನ್ನ ಎಲ್ಲ ಮಾಡಿ ಎಲ್ರಿಗೂ ಊಟಕ್ಕೆ ಹಾಕಿ ನಮ್ಮ ಅರ್ಕೆ ತೀರಿಸಿ ಬರೋಣ. ಅಂದ್ರೆ ನಾಳಿಕೆ ಅರ್ಕೆ ತೀರ್ಸಕ್ ಹೋಗ್ತಾ ಇದ್ದಾರ? ನನ್ನ ಅರ್ಕೆನೂ ನಾಳಿಕೆನೆ ತೀರಿಸ್ಬೇಕಾ? ಅಯ್ಯಯ್ಯೋ, ಏನ್ ಮಾಡೋದು? ನಾನು ಹೆಂಗಾದ್ರೂ ಮಾಡಿ ತಪ್ಪಿಸ್ಕೋಬೇಕಲ್ಲ. ಅಲ್ಲ, ನಾನು ಯಾಕೆ ಈ ನೇತ್ರಿಗೋಸ್ಕರನ ಇಂಥ ಆರ್ಕೆ ಮಾಡ್ಕೊಂತಿದ್ದೆ? ಏನೋ ನಮ್ಮವ್ರನ್ನ ಮೆಚ್ಚಕಂತ ಹೇಳಿ ಒಂದೇ ಒಂದು ಸುಳ್ಳು ಹೇಳಿದೆ. ಆ ಸುಳ್ಳು ಇವತ್ತು ನನ್ನ ಕೈನೇ ಸುಡಂಗ್ ಮಾಡುತ್ತೆ ಅಂತ ಹೇಳಿ ನನಗಂತೂ ಗೊತ್ತಿರ್ಲಿಲ್ಲ. ಅಯ್ಯಯ್ಯೋ, ಏನ್ ಮಾಡೋದು ಇವಾಗ? ಹೆಂಗಾದ್ರೂ ಮಾಡಿ ತಪ್ಪಿಸ್ಕೋಬೇಕಲ್ಲ. ಗುಲಾಬಿ ನೀನ್ ಆರ್ಕೆ ತೀರೋ ಟೈಮು ಬಂದೇ ಬಿಡ್ತು ಕಣೆ. ಪೂಜಾರಪ್ಪರು ಹೇಳವ್ರಂತೆ, ನಾಳೆಗೆ ಬರ್ರಮ್ಮ, ಒಳ್ಳೆ ದಿನ, ಪೂಜೆ ಮಾಡಿಸ್ಕೊಂಡು ನಿಮ್ಮ ಅರ್ಕೆನೂ ತೀರಿಸಿ ಹೋಗಿವ್ರಂತೆ ಅಂತಾನ. ನೀನು ಅಷ್ಟೇನೆ, ನಾಳೆಗೆ ಎದ್ದು ಹೊತ್ತು ಮುಂಚೆ ಎಲ್ಲ ನೆಲ ಎಲ್ಲ ತೊಳೆದು ಪೂಜೆ ಎಲ್ಲ ರೆಡಿ ಮಾಡಿ ಎಲ್ಲರೂ ಒಂದೇ ಸರಿ ಪೂಜೆ ಮಾಡಿ ಹೋಗಿ ಅರ್ಕೆ ತೀರಿಸಿ ಬರೋಣ. ನಿನ್ನ ಅರ್ಕೆನೂ ನಾಳೆಗೆ ತೀರಿಸ್ಬೇಕು. ಗುಬ್ಬಲಿ ಆಂಟಿ, ನೀನು ಅರ್ಕೆ ಮಾಡ್ಕೊಂಡಿದ್ದೆ ದೇವರಿಗೆ? ಏನಂತ ಅರ್ಕೆ ಮಾಡ್ಕೊಂಡಿದ್ದೆ? ಏನಂತ ಅಂತಂದ್ರೆ, ನೇತ್ರ ಜಲ್ದಿ ಜೈಲಿಂದ ಬಿಡುಗಡೆ ಆಗಿ ಮನೆಗೆ ಬಂದ್ರೆ ಕೈಯಾಗೆ ಕರ್ಪೂರ ಹಚ್ಕೊಂಡು ದೇವರಿಗೆ ಆರತಿ ಮಾಡ್ತೀನಿ ಅಂತಾನ ಆರ್ಕೆ ಮಾಡ್ಕೊಂಡಿದ್ಲಂತೆ. ನೋಡು, ಆ ಮನೆ ಕೆಲಸದೊಳಗೆ ಇರೋ ಪ್ರೀತಿ ನಿನಗಿಲ್ಲ ಕಣೆ ಪೆದ್ದಿ. ನೋಡು, ನಮ್ಮ ನೇತ್ರಮ್ಮಗೋಸ್ಕರನ ಅವಳೆ ಅರ್ಕೆ ಮಾಡ್ಕೊಂಡಿದ್ದಾಳೆ. ನಿನಗೆ ಅಕ್ಕಯ್ಯ ಜೈಲ ಗೈಯಾಳಲ್ಲ, ಯಾವಾಗ ಬತ್ತಾಳೆ ಎಂಬುದು ಒಂದು ಈಟು ಚಿಂತೆ ಇರ್ಲಿಲ್ಲ. ನೀನು ಐದಿಯಾ ತಂಗಿ ಅಂತಾನ ಯಾತ್ಕನ. ಹೌದೇನಮ್ಮ?
ಕೈಯ ಕರ್ಪೂರ ಬೆಳಗ್ತಾರೆ ಏನು ಗುಬ್ಬಲಿ ಆಂಟಿ. ಹಂಗಾರೆ ಯಮ ಯಮ ನಾನು ಕರ್ಪೂರ ತಂದ್ಕೊಡ್ತೀನಿ. ಬಲಗೈಗೆ ಗುಬ್ಬಲಿ ಆಂಟಿದು ಕರ್ಪೂರ ಹಚ್ಕೊಂಬ್ಲಿ, ತಿರ್ಗಾ ಎಡಗೈಗೆ ನಾನ್ ತಂದಿರೋ ಕರ್ಪೂರ ಹಚ್ಕೊಂಬ್ಲಿ. ಅವಾಗ ಅಕ್ಕ ಎಲ್ಲ ಒಳ್ಳೇದಾಗುತ್ತೆ. ಗುಬ್ಬಲಿ ಆಂಟಿ ನಾನು ತಂದ್ಕೊಡ್ತೀನಿ. ಈ ಎಡಗೈಗೆ ನಾನ್ ತಂದಿರೋ ಕರ್ಪೂರ ಹಚ್ಕೆ, ಬಲಗೈಗೆ ನಿನ್ ಕರ್ಪೂರ ಹಚ್ಕೆ, ಎರಡು ಕೈಯಾಗ ಬೆಳಗು. ಎರಡು ಕೈಯಗುನ ಅಯ್ಯಯ್ಯೋ ಈ ಪೆದ್ ಮುಂಡೆದು ನಾನೇ ಒಂದ್ ಕೈ ಸುಟ್ಟೋಗುತ್ತಲ್ಲ ಅಂತೇಳಿ ನಾನು ಯೋಚನೆ ಮಾಡ್ತಿದ್ರೆ ಇನ್ನ ಒಂದ್ ಕೈಗೆ ಇವಳು ಬೇರೆ ಕರ್ಪೂರ ತಂದು ಹಚ್ಕೊಡ್ತಾಳಂತೆ ಬೆಳಗು ಅಂತಾನ. ಎರಡು ಕೈಯಾಗೂ ಬೆಳಗ್ಬೇಕಂತೆ. ಏನೋ ಎರಡು ಕೈನ ಸುಟ್ಕೊಂಡು ನಾನೇ ತಿಂಬದು ತಾಳ್ಕೊಂಬದು ಯಾವ ಕೈಯಿಂದ ಮಾಡ್ಲಿ? ಏನ್ ಮೂರನೇ ಕೈ ಐತೆ ನನಗೆ? ಏಯ್ ಪದ್ದು ಏನ್ ಮಾತಾಡ್ತಾ ಇದ್ಯಾ? ನೀನ್ ಕರ್ಪೂರ ಹಚ್ಚಿ ಬೆಳಗಂಗಿದ್ರೆ ನೀನ್ ಬೆಳಗು, ನನ್ನ ಕೈಗೆ ಯಾಕೆ ಹಚ್ತೀಯ? ನನ್ನ ಅರ್ಕೆನೆ ನಾನು ಹೆಂಗಪ್ಪ ತೀರ್ಸೋದು ಅಂತ ನಾನು ಯೋಚನೆ ಮಾಡ್ತಿದ್ರೆ ಇವಳು ಬೇರೆ ಇನ್ನೊಂದ್ ಕೈಗೆ ಕರ್ಪೂರ ಹಚ್ತಾಳಂತೆ. ನೋಡಿ ಅಮ್ಮವ್ರೆ ಇವಳು ಹೆಂಗ್ ಹೇಳ್ತಾಳೆ ಪದ್ದು. ಪದ್ದು ನೀನು ಆರತಿ ಮಾಡಂಗಿದ್ರೆ ನಿನ್ನ ಕೈಯಾಗೆ ಕರ್ಪೂರ ಹಚ್ಕೊಂಡು ಬೆಳಗ್ಬೇಕು. ಗುಲಾಬಿ ಆಂಟಿಗೆ ನೀನ್ ಕರ್ಪೂರ ಹಚ್ಕೊಂಡು ಬೆಳಗು ಅಂತ ಹೇಳಿದ್ರೆ ನಿನ್ನ ಅರ್ಕೆ ತೀರಿಸ್ದಂಗ ಆಗುತ್ತಾ? ನೀನೇ ಬೆಳಗು, ಏನೂ ಆಗಲ್ಲ. ಕೈನ ಕರ್ಪೂರ ಹಚ್ಕೊಂಡು ಕೈ ಸುಟ್ಟೋಗುತ್ತಲ್ಲ, ಅವಾಗ ನಾನು ಹೆಂಗೆ ಉಂಬದು? ಅದಕ್ಕೇನೆ ನಾನು ಹಚ್ಕೊಂಬಲ್ಲಪ್ಪ. ಹೇಳದ್ ನೋಡು ನೋಡೆ ಮಲ್ಲಿ, ಇವಳು ಕೈ ಮಾತ್ರ ಸುಡ್ಬಾರ್ದು, ನನ್ನ ಕೈ ಸುಟ್ರು ಸುಡ್ಲಿ ಅಂತ ನೇನ. ಮತ್ತೆ ನೀನೆ ತಾನೆ ಕೈಯಾಗ ಆರತಿ ಮಾಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿರೋದು, ಅದಕ್ಕೇನೆ ನಿನ್ ಕೈ ಸುಡಲ್ವೇನೋ ಅಂತ ಅನ್ಕೊಂಡೆ ನಾನು ಗುಬ್ಬಲಿ ಆಂಟಿ. ನೋಡ್ದ ಗುಲಾಬಿ ಹೆಂಗೆ ನಮ್ ಪೊದ್ದು ಎಷ್ಟು ಬುದ್ಧಿವಂತಿ. ನಾವು ಪೆದ್ದಿ ಅಂತೀವಿ ಎಲ್ಲಾರುನು. ನೋಡ್ದ ಹೆಂಗೆ ಬುದ್ಧಿ ಉಪಯೋಗಿಸಿ ನಿನ್ ಕೈ ಸುಡಲ್ವೇನೋ, ನೀನು ಅದಕ್ಕೆ ಅರ್ಕೆ ಮಾಡ್ಕೊಂಡಿದ್ಯಾ ಅಂತಾನ ಹೆಂಗೆ ನಿನ್ ಕೈ ಇನ್ನೊಂದ್ ಕೈಗುನು ಕರ್ಪೂರ ಹಚ್ಚನ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಭಾರಿ ಬುದ್ಧಿ ಐತಿ ನಮ್ ಪೊದ್ದುಗೆ. ಪೊದ್ದು ನನ್ನ ಕೈ ಸುಡಲ್ಲ ಅಂತ ನಿನ್ಗೆ ಯಾರು ಹೇಳಿರು? ನಾನು ನಿನ್ನಂಗೆ ಮನುಷ್ಲು. ನಾನೇನೇನು ಕಬ್ಬಣನೋ ಇಲ್ಲ ಎತ್ತು ಇತ್ತಾಳೇನೋ ಅಲ್ಲ. ನಾನು ನನ್ನ ಕೈ ಸುಡದೆ ಇರಕ್ಕೆ, ನನ್ನ ಕೈನು ಸುಡುತ್ತೆ. ನಾನು ಏನ್ ಮಾಡ್ತೀಯ, ನನಗ್ ಬುದ್ಧಿ ಇಲ್ಲ. ಇಂಥದೊಂದು ಅರಕೆ ಅಂತ ಹೇಳಿ ಸುಳ್ಳು ಹೇಳಿ ತಗಲಾಕೊಂಡಿದ್ದೀನಿ ಅಂತದ್ರಾಗೆ ಇನ್ನು ಎರಡು ಕೈನು ಸುಡ್ಬೇಕು ಅಂತ ಏನು ಪ್ಲಾನ್ ಮಾಡ್ಕೊಂತಿದ್ಯೇನ್ ನೀನು? ಬಾಯಿ ಮುಚ್ಕೊಂಡು ನಿಂತ್ಕ. ಯಮ್ಮ ನನಗೋಸ್ಕರ ಹಿಂಗೆಲ್ಲ ಅರಕೆ ಮಾಡ್ಕೊಂಡಿದ್ದ ನೀನು ದೇವ್ರಿಗೆ? ಹ್ಞೂ ಕಣಮ್ಮ, ನೀನು ಜೈಲಿಂದ ಬಂದ್ರೆ ಸಾಕು ಹೋಮಂಗಾಗಿತ್ತು. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅವತ್ತೊಂದು ದಿವಸ ಏನಾದರೂ ನನ್ನ ಮಗಳಿಗೆ ಬೇಲ್ ಸಿಕ್ಕಿ ಆದಷ್ಟು ಬೇಗ ಬಿಡುಗಡೆ ಆದರೆ 2 ಮರಿ ಕೊಯ್ದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾನು ಅರ್ಕೆ ಮಾಡ್ಕೊಂಡಿದ್ದೆ. ಅದಕ್ಕೆ ಹೆಂಗೋ ಈಗ ನೀನು ಮನೆಗೆ ಬಂದಿದ್ಯಲ್ಲ, ಎಲ್ಲ ಒಳ್ಳೇದಾಗೈತೆ. ನಾಳೆಗೆ ಹೋಗಿ ಆರ್ಕೆ ತೀರಿಸಿ ಬರೋಣ. ನಿನ್ನ ಕೈಯಾರೇನೆ ದೇವ್ರಿಗೆ ಪೂಜೆ ಮಾಡು, ಹೂವು ಹಾಕಿ, ಹಂಗ ಎಲ್ಲ ಒಳ್ಳೇದಾಗುತ್ತೆ. ಅಮ್ಮೋರೆ ನೋಡಿ ಪೊದ್ದು ಮಾತು ಕಟ್ಕೊಂಡು ಆಮೇಲೆ ನೀವು 2 ಕೈಗೂ ಕರ್ಪೂರ ಹಚ್ಚಿರ ಅಷ್ಟೇನೆ. ನನ್ನ ಕೈಲಂತೂ ಆಗಲ್ಲ, 2 ಕೈನು ಸುಟ್ಕೊಂಡು ಆಮೇಲೆ. ಗುಲಾಬಿ ಅವಳು ಏನೋ ಹೇಳ್ತಾಳೆ ಪೆದ್ದ ಮುಂಡೆ, ಅವಳಿಗೆ ಗೊತ್ತಾಗಲ್ಲ ಏನೂ ಇಲ್ಲ. ಅವಳ ಮಾತಿಗೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಸುಮ್ಮನೆ ಹಂಗಂತ ಹೇಳ್ತಾ ಇದ್ದಾಳೆ. ನಾನು ಬೈದ್ನಲ್ಲ ಅಕ್ಕಗೆ ಏನಾನ ಆಗೈತೆ ಅಂತ ಹೇಳಿ ಏನು ಬೇಡ್ಕೊಂಡಿಲ್ಲ, ಗುಬ್ಬಲಿ ಅಂತಾಳೆ ಅರ್ಕೆ ಮಾಡ್ಕೊಂಡೇಳೆ ಅಂತಾನೆ. ಅದಕ್ಕೆ ಇವಳು ಹೇಳ್ತಾ ಇದ್ದಾಳೆ. ಇವಳು ಕೈ ಮ್ಯಾಗ ಕರ್ಪೂರ ಹಚ್ಕೊಂತೀನಿ ಅನ್ಕೊಂಬ್ಲಿಲ್ಲ, ನಿನ್ನ ಕೈ ಕರ್ಪೂರ ಹಚ್ತಾಳ ನೋಡು ನನ್ನ ಪೆದ್ದಿನ ಹೆಂಗಿದ್ದಾಳೆ. ಹಬ್ಬ ಒಂದು ಸ್ವಲ್ಪ ಸಮಾಧಾನನಾದರೂ ಆಯ್ತು. 2 ಕೈನೂ ಸುಡಲ್ವಲ್ಲ, ಒಂದು ಕೈ. ಅಯ್ಯೋ ಅದನ್ನು ಹೆಂಗೆ ಮಾಡಬೇಕೋ ಏನೋ ಅಮ್ಮಂಗಾಗೈತಿ. ಏನು ಮಾಡೋದಪ್ಪ ದೇವ್ರೇ, ನೀನೇ ನನಗೊಂದು ದಾರಿ ತೋರಿಸ್ಬೇಕಪ್ಪ. ನನ್ನ ಕೈ ಸುಟ್ಟೋದ್ರೆ ನಾನು ಏನಪ್ಪ ಮಾಡಲಿ? ಹೆಂಗಪ್ಪ ಉಂಬೋದು, ಹೆಂಗಪ್ಪ ತೊಳ್ಕೊಂಬೋದು? ಗುಲಾಬಿ ಹೋಗಿ ಹೂವು ಹಣ್ಣು ಕಾಯಿ ಎಲ್ಲ ಐತಾ ಇಲ್ವಾ ಅಂತ ಹೇಳಿ ನೋಡ್ಕೊಂಡು ಎಲ್ಲ ಒಂದಿಸ್ಕೆ ಹೋಗಿ. ಯಾತಾದ್ರೂ ಇಲ್ಲ ಅಂತಂದ್ರೆ ಅಂಗಡಿಗೆ ಹೋಗಿ ತಗೊಂಬ. ನಾನು ದುಡ್ಡು ಕೊಡ್ತೀನಿ, ಹಂಗ ಹೋಗು ನೋಡ್ಕೆ ಹೋಗಿ ಏನೇನೈತಿ ಏನೇನಿಲ್ಲ ಅಂತಾನ. ಅವಳ ಜೊತೆಗೆ ನೀನು ಅಷ್ಟೇನೆ ಎಲ್ಲನ ಜವಾಬ್ದಾರಿ ತಕೊಂಡು ನೀನೇ ಹೊಂದಿಸ್ಕೋಬೇಕು. ಯಾತು ಮರೆಯಂಗಿಲ್ಲ ನಾಳೆ. ಹಂಗ ಹೋಗ್ರಿ ನೀವಿಬ್ರು ಸೇರ್ಕೊಂಡು ನಾಳೆಗೆ ಆರ್ಕೆ ತೀರ್ಸಕ್ಕೆ ಹೋಗ್ಬೇಕು. ಎಲ್ಲ ಹೊಂದಿಸ್ಕೊಳ್ರಿ. ನಿಮ್ಮ ಮಾವ ಬತ್ತಿದಂಗೆನೆ 2 ಕುರಿನ ಇಟ್ಕೊಂಬರಕ್ಕೆ ಹೇಳ್ತೀನಿ ಕಡಿಯಕ್ಕೆ. ಸರಿ ಅತ್ತೆ ಆಯ್ತು. ಇವನು ಎಲ್ಗೋದ್ನಿ ನಿನ್ ಗಂಡ ರಾಜ? ಮನೆ ಅಂಬದ್ ಸೇರಲ್ವಲ್ಲ ಅವನು. ಎಲ್ಗೋಗ್ತೀನಿ ಅಂತ ಹೇಳದ್ನ ಇಲ್ವಾ? ಅದು ಅತ್ತೆ ಎಲ್ಲಿಗೋದ್ರ ಗೊತ್ತಿಲ್ಲ, ನಾನು ಇರ್ಲಿಲ್ಲ ಅವಾಗ ಅವ್ರ ಮನೆಯಿಂದ ಹೊರಡ್ಬೇಕಾರೆ. ಎಲ್ಲಿಗೋದ್ರು ಅಂತ ನನಗೇನು ಹೇಳಿಲ್ಲ ಅತ್ತೆ. ಬರ್ತಾರೆ ಬಿಡಿ ಅವರು. ಸರಿ ಹೋಗು, ಅವನಿಗಂತೂ ಜವಾಬ್ದಾರಿನೇ ಇಲ್ದಂಗ ಆಗೈತೆ ಯಾಕನ. ಹೋಗು ನೀವಿಬ್ರು ಹೋಗ್ರಿ, ಒಂದಿಷ್ಟೇ ಹೋಗ್ರಿ ಎಲ್ಲಾನ. ಅಯ್ಯಮ್ಮ ಯಮ್ಮ, ನಮ್ಮ ಅತ್ತಿಗೂ ನನ್ನ ಗಂಡಗುನು ಹಿಂಗೆ ದೇವ್ರು ಮಾಡ್ತೀವಿ, ಏನೋ ಆರ್ಕೆ ಮಾಡ್ಕೊಂಡಿದ್ವಿ, ಅದಕ್ಕೆ ಬರ್ರಿ ಅಂತ ಹೇಳಿ ಕಳ್ಸಮ್ಮ. ಅವರು ಬತ್ತಾರೇನೋ ನೋಡೋಣ. ಅದಲ್ಲಿ ಬತ್ತಾರೋ ಹೆಂಗಮ್ಮ? ಸರಿ ಬಿಡು ನೋಡೋಣ. ತಿಪ್ಪೆ ಬಂದ್ರೆ ತಿಪ್ಪೆನ ಕಳಿಸಿ ಹೋಗಿ ಹೇಳ್ಬಾರಪ್ಪ, ಹಿಂಗೆ ದೇವ್ರು ಮಾಡ್ತೀವಿ ನಾಳೆಗೆ ಕರ್ದು ಬರೋಗು ಗಂಡನ ಅವ್ರ ಅತ್ತೆ ಮಾವ ಎಲ್ಲರಿಗೂ ಹೇಳ್ಬಾ ಅಂತ ಹೇಳಿ ಕಳಿಸ್ತೀನಿ. ಇರು ತಿಪ್ಪೆ ಬರಲಿ. ಸರಿ ಅಮ್ಮ. ಹೆಂಗೋ ನಾಳೆಗೆ ಏನಾದ್ರು ಬಂದ್ರೆ ಅತ್ಲಾಗೆ ಅವ್ರ ಹತ್ರ ಮಾತಾಡ್ಬೋದು. ಏನೋ ಆಗಿ ಕೆಟ್ಟಗಳಿಗೆ ಹಿಂಗೆ ಆಗ್ಬಿಟ್ಟೈತೆ, ಏನೋ ತಪ್ಪು ತಿಳ್ಕೊಬೇಡ್ರಿ ಅಂತ ಹೇಳಿ ಮಾತಾಡೋಣ ದೇವ್ರಿಗೆ ಬಂದ್ರೆ.
ಹ್ಞೂ ಸರಿ ಅಮ್ಮ, ನೀನೇನು ಯೋಚನೆ ಮಾಡಬೇಡ ಬಿಡಮ್ಮ ಮನೆ ಹತ್ರ. ಅಲ್ಲ ಅವರೇ ಮೊದಲೇ ತಿರ್ಕೊಂಡು ತಿಂತಾರೆ, ಅವರು ನಿನ್ನ ಮನೆಗೆ ಸೇರ್ಸಲ್ವಾ? ಒಂದಿಷ್ಟು ದುಡ್ಡು ಕೊಟ್ರು ಸಾಕು, ಸೇರ್ಸ್ಕೊಂತಾರ ಅವರು. ಅವ್ರ ಹಣೆ ಬರ ನನಗೆ ಗೊತ್ತಿಲ್ವಾ? ಸುಮ್ಮನೆ ಹೋಗು, ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ನಾನು ಇದ್ದೀನಿ, ಎಲ್ಲ ನೋಡ್ಕೊಂತೀನಿ. ಸರಿ ಅಮ್ಮ, ಆಯ್ತು. ಯಮ್ಮ ನಾಳಿಕೆ ಎಷ್ಟಮ್ಮ ಕುರಿ ಕೊಯ್ಯೋದು? 2 ಕೊಯ್ತೀವಮ್ಮ. ಯಾಕಮ್ಮ? ಯಾಕೂ ಇಲ್ಲ, ಸುಮ್ಮನೆ ಕೇಳ್ದೆ ಯಮ್ಮ. ಅಲ್ಲಿ ಮಂಜ ರಂಗ ಎಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲರಿಗೂ ಹೇಳ್ತೀನಿ ನಾವ್ 2 ಕುರಿ ಕೊಯ್ತೀವಿ ನಾಳಿಕೆ ಅಂತಾರ, ಅದಕ್ಕೆ ಕೇಳ್ದೆ ಅಷ್ಟೇನೆ. ಸರಿ ಅಮ್ಮ, ಹೇಳಕ್ ಹೋಗಿ. ನಾಳಿಕೆ ಅವ್ರು ಬಂದು ಉಂಡೋಗಿ ದೇವಸ್ಥಾನದಾಗೆ ಮಾಡ್ತೀವಿ ಬರ್ರಿ ಅಂತ ಹೇಳಿ ಹೇಳು ಹುಡುಗರ್ಗುನು. ನಾವ್ 2 ಕುರಿ ಕೊಯ್ತೀವಿ, ನಾವ್ 2 ಕುರಿ ಕೊಯ್ತೀವಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.